ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಆಯಿತು, ಕಾಂಗ್ರೆಸ್ ಪಾರ್ಟಿ ಆಯಿತು, ಆಮ್ ಆದ್ಮಿ ಪಾರ್ಟಿನೂ ಆಯಿತು, JDS ಎಲ್ಲ ನೋಡಿ ಆಯ್ತಲ್ಲ ನಾವು. ಈಗ ಜಿರಳೆ ಪಾರ್ಟಿ ಬಂದಿದೆ ಭಾರತದಲ್ಲಿ. ಜಿರಳೆ ಜನತಾ ಪಾರ್ಟಿ. ಎಸ್, ಜಿರಳೆ ಜನತಾ ಪಾರ್ಟಿ ಸುಮ್ಮನೆ ಅಲ್ಲ, ಒಬ್ಬಿಬ್ರಲ್ಲ, 2 ದಿನಕ್ಕೆ 20 ಲಕ್ಷ ಜನ ಅದರ ಮೆಂಬರ್ಸ್ ಆಗಿದ್ದಾರೆ. ವೈರಲ್ ಆಗ್ತಿದೆ ಪಾರ್ಟಿ. ಅಸಹ್ಯದ ಜೀವಿ ಅಂತ ಕರೆಯೋ ಜಿರಳೆ ಇವರ ಲೋಗೋ. ಯಾರಾದ್ರೂ ನಿಮ್ಮನ್ನ ಜಿರಳೆ ಅಂತ ಕರೆದ್ರೆ ಏನ್ ಮಾಡ್ತೀರಾ ನೀವು? ಸಿಕ್ಕಾಪಟ್ಟೆ ಕೋಪ ಬರುತ್ತಲ್ವಾ? ಈಗ ದೇಶದ ಲಕ್ಷಾಂತರ ಯುವಕರು ಹೌದು ನಾವೆಲ್ಲ ಜಿರಳೆಗಳೇ ಅಂತ ಪಾರ್ಟಿ ಸೇರ್ಕೊಳ್ತಿದ್ದಾರೆ. ಇಂಗ್ಲಿಷ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೊಸ ಪಕ್ಷವನ್ನ ಕಟ್ಟಿದ್ದಾರೆ. ಶುರುನಲ್ಲಿ 5 ಲಕ್ಷ ಜನ ಸೇರಿದ್ರು ಆರಂಭ ಮಾಡಿದ ತಕ್ಷಣ. ಇದೊಂದು ವಾಟ್ಸಪ್ನಲ್ಲಿ ಮೀಮ್ ಪೇಜ್ ಅಂತ ಅನ್ಕೊಂಡಿದ್ವಿ ನಾವೆಲ್ಲ. ಆದರೆ 2-3 ದಿನಗಳಲ್ಲಿ ಪಾರ್ಟಿ ಮೆಂಬರ್ ಸಂಖ್ಯೆ 20 ಲಕ್ಷ ದಾಟ್ ಹೋಗಿದೆ. ಇನ್ಸ್ಟಾದಲ್ಲಿ ಈ ಪಾರ್ಟಿನ 40 ಲಕ್ಷ ಜನ ಫಾಲೋ ಮಾಡ್ತಿದ್ದಾರೆ. ಈ ಜಿರಳೆಗಳ ಸೇನೆ ಈಗ ದಿಲ್ಲಿಯ ಬೀದಿಗಿಳಿದಿದೆ. ಬಿಹಾರ ಎಲೆಕ್ಷನ್ಗೂ ಕ್ಯಾಂಡಿಡೇಟ್ ಹಾಕೋ ಲೆವೆಲ್ಗೆ ಬೆಳೆದಿದೆ. ಅಷ್ಟಕ್ಕೂ ಈ ಸ್ಟೋರಿ ಶುರುವಾಗಿದ್ದು ಎಲ್ಲಿಂದ? ಯುವಕರನ್ನ ಜಿರಳೆ ಅಂತ ಕರೆದಿದ್ದು ಯಾರು? ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಇನ್ನೊಂದು ಜನ್ಜಿದಂಗೆ ರೀತಿ ಆಗುತ್ತಾ ಇದು ಅಂತ ಹೇಳಿ. ಜಿರಳೆ ಪಾರ್ಟಿ ಹುಟ್ಟಿದ್ ಹೇಗೆ? ಈ ಜಿರಳೆ ಫಸ್ಟ್ ಇಣಿಕಿದೆಯಲ್ಲ ಗೊತ್ತಾ? ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನಲ್ಲಿ ಇಣಕ್ತು. ಹೆಂಗೆ? ಯಾವ್ದೋ ಕಬರ್ಡ್ ಸಂದಿಯಿಂದ ಹಿಂಗೆ ಹೊರಗೆ ಬಂದಿಲ್ಲ, CJI ಬಾಯಿಂದನೇ ಹೊರ ಬಂದಿದ್ದು. ರಿಯಲ್ ಕಾಕ್ರೋಚ್ ಅಲ್ಲ ಪದ. ದಿನಾಂಕ ಮೇ 15, 2026. ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ವಕೀಲ ನನಗೊಂದು ಸೀನಿಯರ್ ಅಡ್ವೊಕೇಟ್ ಪಟ್ಟ ಕೊಡಿ ಅಂತ ಅರ್ಜಿ ಹಾಕಿದ್ರು. ಅದರ ವಿಚಾರಣೆ ವೇಳೆ ರೊಚ್ಚಿಗೆದ್ದಂತಹ ನಮ್ಮ ಸುಪ್ರೀಂ ಕೋರ್ಟ್ನ CJI ಸೂರ್ಯಕಾಂತ್ ಅವರು ಯಾಕೆ ರುಚಿಗೆದ್ರು ಗೊತ್ತಾ? ಲಾಯರ್ ಫೇಸ್ಬುಕ್ನಲ್ಲಿ ಬಳಸಿದ್ದ ಭಾಷೆ ಮತ್ತು ನಡವಳಿಕೆ ನೋಡಿ. ಏನ್ ಹೇಳಿದ್ರು ನಮ್ಮ CJI ಸೂರ್ಯಕಾಂತ್ ಅವರು? ಇಡೀ ಪ್ರಪಂಚಕ್ಕೆ ಸೀನಿಯರ್ ಅಡ್ವೊಕೇಟ್ ಪಟ್ಟ ಕೊಡಬಹುದು ಮಾರಾಯ, ನಿನಗೆ ಮಾತ್ರ ಯೋಗ್ಯತೆ ಇಲ್ಲ ಅಂತ ಹೇಳಿ ಮುಖ ಕೊಡದ ಹಾಗೆ ಬೈದ್ಬಿಟ್ರು. ಅಷ್ಟು ಹೇಳಿ ಸುಮ್ಮನಾಗಿದ್ರೆ ಅಲ್ಲಿಗೆ ಸೀಮಿತ ಆಗ್ತಿತ್ತು. ಆದ್ರೆ ಅವ್ರು ಏನ್ ಹೇಳಿದ್ರು ಮುಂದುವರೆದು, ಒಂದು ವೇಳೆ ದಿಲ್ಲಿ ಹೈಕೋರ್ಟ್ ನಿಮಗೆ ಆ ಪಟ್ಟ ಕೊಟ್ಟರು ನಾವು ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಫೇಕ್ ಲಾ ಡಿಗ್ರಿಗಳ ಬಗ್ಗೆನೂ ಕಳವಳ ವ್ಯಕ್ತಪಡಿಸಿದ್ರು. ಅದೇ ಸಿಟ್ಟಿನ ಭರದಲ್ಲಿ ಇನ್ನೊಂದೆರಡು ಮಾತು ಹೇಳಿದ್ರು. ಇದು ದೇಶಾದ್ಯಂತ ಬಿರುಗಾಳಿ ಕಾರಣ ಆಗಿರೋದು. ಏನು ಹೇಳಿದ್ರು ಅಂದರೆ CJI, ಒಂದು ಸಮಾಜದಲ್ಲಿ ಈಗ ಆಲ್ರೆಡಿ ನಮ್ಮ ವ್ಯವಸ್ಥೆ ಮೇಲೆ ದಾಳಿ ಮಾಡೋ ಪರಾವಲಂಬಿಗಳು ಅಂದರೆ ಪ್ಯಾರಾಸೈಟ್ಸ್ ಇದ್ದಾರೆ, ಅವರೊಂದಿಗೆ ನೀವು ಕೂಡ ಸೇರ್ಕೊಂತೀರೇನೋ ಅಂತ ಹೇಳಿದ್ರು. ನೆಕ್ಸ್ಟ್ 2ನೇ ವಾಕ್ಯ, ಕೆಲ ಯುವಕರು ಈ ಜಿರಳೆಗಳ ಥರ ಅವರಿಗೆ ಎಲ್ಲೂ ಕೆಲಸ ಸಿಗಲ್ಲ, ಯಾವ ಪ್ರೊಫೆಷನ್ನಲ್ಲೂ ಅವರಿಗೆ ಜಾಗ ಇರಲ್ಲ, ಅದರಿಂದ ಅವರು ಬೇರೆ ದಾರಿ ಹಿಡಿತಾರೆ. ಕೆಲವರು ಮೀಡಿಯಾ ಆಗ್ತಾರೆ, ಕೆಲವರು ಸೋಷಿಯಲ್ ಮೀಡಿಯಾ ಆಗ್ತಾರೆ, ಇನ್ನು ಕೆಲವರು RTI ಆಕ್ಟಿವಿಸ್ಟ್ ಆಗ್ತಾರೆ. ಹೀಗೆ ರೆಡಿಯಾಗಿ ಎಲ್ಲರ ಮೇಲೂ ದಾಳಿ ಮಾಡ್ತಾರೆ ಅಂತ CJI ವಿವಾದಾಸ್ಪದ ಹೇಳಿಕೆ ಕೊಟ್ಟರು. Youngsters like cockroaches, they don't get any employment, they don't have any place in profession. Some of them become media, some of them become social media, some of them become RTI activists, some of them become another activists, and they start attacking everyone. ಇಷ್ಟೇ ನೋಡಿ ಆಗಿದ್ದು. ದೇಶದ ಮುಖ್ಯ ನ್ಯಾಯಮೂರ್ತಿಗಳ ಬಾಯಿಂದ ಬಂದ ಈ ಕಾಕ್ರೋಚ್ ಮತ್ತು ಪ್ಯಾರಾಸೈಟ್ ಅನ್ನೋ ಪದ ಅದು ಹೊರಬರ್ತಿದ್ದ ಹಾಗೆ ಇಂಟರ್ನೆಟ್ನಲ್ಲಿ ಕಾಡ್ಗಿಚ್ಚಿನ ತರ ಹರಡ್ತು. ಯುವಕರು, RTI ಕಾರ್ಯಕರ್ತರು, ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತೋರೆಲ್ಲ ರೊಚ್ಚಿಗೆದ್ರು. ನಮಗೆ ಕೆಲಸ ಕೊಡೋಕೆ ಯೋಗ್ಯತೆ ಇಲ್ಲದ ಈ ಕೊಳೆತ ಸಿಸ್ಟಮ್ ನಲ್ಲಿ ನಾವು ಜಿರಳೆಗಳಾಗಿರದೆ ಇನ್ನೇನಾಗಿರಕ್ ಸಾಧ್ಯ ಅಂತ ಟ್ರೆಂಡ್ ಶುರು ಮಾಡಿದ್ರು. ಜಡ್ಜ್ ಸಾಹೇಬ್ರು ಈ ಮಾತು ಹೇಳಿದ ವೆರಿ ನೆಕ್ಸ್ಟ್ ಡೇನೆ ಮೇ 16ಕ್ಕೆ ಹುಟ್ಕೊಳ್ತು ನೋಡಿ ಈ ಕಾಕ್ರೋಚ್ ಜನತಾ ಪಾರ್ಟಿ. ನಮಗೆ ಜಿರಳೆ ಅಂತೀರ ನೀವು ಅಂತ ಹೇಳಿ ಅದೇ ಕಾಕ್ರೋಚ್ ಹೆಸರನ್ನ ಇಟ್ಟುಕೊಂಡೆ ಪಕ್ಷವನ್ನ ಕಟ್ಟಿದ್ದಾರೆ. ಮರುದಿನವೇ ಜಡ್ಜ್ ಇಲ್ಲ ನಾನು ಎಲ್ರಿಗೂ ಹೇಳಿಲ್ಲ ರೀ ನಿರುದ್ಯೋಗಿಗಳು ಅಂತ ಹೇಳಿ, ಕಾಕ್ರೋಚ್ಗಳು ಅಂತ ಹೇಳಿ, ನಕಲಿ ಡಿಗ್ರಿ ಇರೋರಿಗೆ ಮಾತ್ರ ಹೇಳಿದ್ದು ಅಂತ ಕ್ಲಾರಿಫಿಕೇಶನ್ ಕೊಟ್ಟರು. ಆದರೆ ಅಷ್ಟರಲ್ಲಾಗಲೇ ಈ ಆನ್ಲೈನ್ ವೈರಲ್ ಟ್ರೆಂಡ್ ಹಬ್ಬೋಕ್ ಶುರು ಆಗ್ಬಿಟ್ಟಿತ್ತು. ಸ್ನೇಹಿತರ, ಮುಂದುವರಿಯುವ ಒಂದು ಚಿಕ್ಕ ರಿಕ್ವೆಸ್ಟ್, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ನ ಮೆಂಬರ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಆಗ ಎಲ್ಲ ಮೆಂಬರ್ಗಳಿಗೆ ಮಾತ್ರ ಮೀಸಲಾಗಿರೋ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಇಡೀ ಟೀಮ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. 20 ಲಕ್ಷದ ಸೇನೆ, ಮೀಮ್ ಟು ಮೂವ್ಮೆಂಟ್. ಈ ಕಾಕ್ರೋಚ್ ಜನತಾ ಪಾರ್ಟಿ ಚುನಾವಣಾ ಆಯೋಗದಿಂದ ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗಿಲ್ಲ. ಆದರೆ ಕಾಕ್ರೋಚ್ ಅಂತ ಫನ್ನಿಯಾಗಿ ಸ್ಟಾರ್ಟ್ ಮಾಡಿದ ಈ ಪಕ್ಷ ದಿನ ಕಳೆದಂತೆ ಸೀರಿಯಸ್ ಆಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಯಂಗ್ಸ್ಟರ್ಸ್ ಈ ವ್ಯವಸ್ಥೆ ಬಗ್ಗೆ ತಮ್ಮ ಸಿಟ್ಟು, ಫ್ರಸ್ಟ್ರೇಷನ್ ಅನ್ನ ಈ ಪಾರ್ಟಿಗೆ ಸೇರಿ ನಂಬರ್ಸ್ ದೊಡ್ಡ ಮಾಡೋ ಮೂಲಕ ಹೊರ ಹಾಕ್ತಿದ್ದಾರೆ. ಅದಕ್ಕೆ ದಿನೇ ದಿನೇ ಈ ಪಾರ್ಟಿಗೆ ಬೆಂಬಲ ಜಾಸ್ತಿ ಆಗ್ತಿದೆ. ಯುವಕರ ಈ ಸಿಟ್ಟನ್ನ, ಹತಾಶೆಯನ್ನ ಒಂದು ವೇದಿಕೆಗೆ ತಂದಿದ್ದು ಅಭಿಜಿತ್ ದೀಪ್ಕೆ ಅನ್ನೋ 30 ವರ್ಷದ ಯುವಕ. ಯಾರಿವರು? ಮೂಲತಃ ಮಹಾರಾಷ್ಟ್ರದ ಔರಂಗಾಬಾದ್ನ ಹುಡುಗ. ಪುಣೆಯಲ್ಲಿ ಜರ್ನಲಿಸಂ ಓದಿ ಅಮೆರಿಕದ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ರಿಲೇಷನ್ಸ್ ಮಾಡಿರೋ ಹುಡುಗ. 2020ರಿಂದ 2022ರವರೆಗೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೆಲಸ ಮಾಡಿರೋ ವ್ಯಕ್ತಿ. ಸೋಷಿಯಲ್ ಮೀಡಿಯಾ ಟೀಮ್ನಲ್ಲಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆ ಆಮ್ ಆದ್ಮಿ ಪಾರ್ಟಿಗೆ. ಈಗ ಈತ ಒಬ್ಬ ಪೊಲಿಟಿಕಲ್ ಕಮ್ಯುನಿಕೇಷನ್ ಸ್ಟ್ರಾಟಜಿಸ್ಟ್ ಆಗಿದ್ದಾರೆ. ಮೇ 16ಕ್ಕೆ ಈ ಅಭಿಜಿತ್ ದೀಪ್ಗೆ ಎಕ್ಸ್ನಲ್ಲಿ ತಮಾಷೆಗೆ ಒಂದು ಗೂಗಲ್ ಫಾರ್ಮ್ ಹಾಕಿದ್ರು.
ಅದರಲ್ಲಿ ನಾನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟು ಹಾಕ್ತಿದ್ದೀನಿ ಅಂತ ಅನೌನ್ಸ್ ಮಾಡಿದ್ರು. ಅದಕ್ಕೆ ಸೇರೋಕೆ ಕಂಡೀಷನ್ಸ್ ಏನು ಗೊತ್ತಾ? ನೀವು ನಕ್ಕು ನಕ್ಕು ಸುಸ್ತಾಗ್ಬೋದು, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಂಬರ್ 1, ಪಕ್ಕಾ ನಿರುದ್ಯೋಗಿ ಆಗಿರಬೇಕು. ಬಲವಂತವಾಗಿ ಅಥವಾ ಸ್ವಂತ ಆಯ್ಕೆಯಿಂದ ಹೇಗಾಗಿದ್ರೂ ಪರವಾಗಿಲ್ಲ, ಒಟ್ಟು ನಿರುದ್ಯೋಗಿ ಆಗಿರಬೇಕು. 2ನೇದು, ದೈಹಿಕವಾಗಿ ಸಿಕ್ಕಾಪಟ್ಟೆ ಸೋಂಬೇರಿ ಆಗಿರಬೇಕು. ಮೈಂಡ್ ಬೇಕಾದರೆ ಆ್ಯಕ್ಟಿವ್ ಆಗಿರ್ಬೋದು. 3ನೇದು, ದಿನಕ್ಕೆ ಕನಿಷ್ಠ 11 ಗಂಟೆ ಕಾಲ ಆನ್ಲೈನಲ್ಲೇ ಬಿದ್ದಿರಬೇಕು, ಫೋನ್ ಹಿಡ್ಕೊಂಡು ಅಥವಾ ಕಂಪ್ಯೂಟರ್ ಹಿಡ್ಕೊಂಡು. ಸ್ಕ್ರೀನ್ ಟೈಮ್ ಮಿನಿಮಮ್ 11 ಗಂಟೆ ಇರಬೇಕು. 4ನೇದು, ವ್ಯವಸ್ಥೆ ವಿರುದ್ಧ ಆನ್ಲೈನಲ್ಲಿ ಪ್ರೊಫೆಷ್ನಲ್ ಆಗಿ ಬೈಯುವ ಕಲೆ ಕರಗತವಾಗಿರಬೇಕು. ಇದು ನೋಡೋಕ್ಕೆ ಬರೀ ಜೋಕ್ ಥರ ಕಾಣ್ಬೋದು ನಿಮಗೆ. ಸ್ಟಾರ್ಟಿಂಗ್ನಲ್ಲಿ ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡಿದ್ದು, ಏನು ಕೆಲವರು ಫಾಲೋ ಮಾಡ್ಬೋದು ಅಂತ. ಆಮೇಲೆ 5 ಲಕ್ಷ ಜನ ಆಯಿತು. 5 ಲಕ್ಷ ಅಷ್ಟಾಯ್ತಾ, ಬಟ್ ನೋಡೋಣ ತಡೀರಿ ಅನ್ನೋ ಥರದಲ್ಲೇ ಇತ್ತು. ನಾವು ಕೂಡ ನ್ಯೂಸಲ್ಲಿ ತೊಗೊಂಡಿದ್ವಿ ಅಲ್ವಾ, ನೀವು ನೋಡಿರ್ಬೋದು ಫುಲ್ ನ್ಯೂಸ್ನಲ್ಲಿ. ಆದರೆ 2 ದಿನದ ಒಳಗೇನೆ 40,000 ಜನ ರಿಜಿಸ್ಟರ್ ಆದರು. ಈಗ 2ನೇ ದಿನ ಕ್ರಾಸ್ ಆಗಿ 3ನೇ ದಿನ ಬರುವಷ್ಟರಲ್ಲಿ ಬರೋಬ್ಬರಿ 20 ಲಕ್ಷಕ್ಕೆ ರೀಚ್ ಆಗಿದೆ. 20 ಲಕ್ಷ. ಈ ಪಾರ್ಟಿನ ಸೀರಿಯಸ್ ಆಗಿ ತಗೊಂಡಿದ್ದಾರೋ ಬಿಟ್ಟಿದ್ದಾರೋ, ಆದರೆ ಅಲ್ಲಿ ಯಾರೆಲ್ಲ ಸೇರಿದ್ದಾರೆ ಅವರು ಸಿಸ್ಟಮ್ ವಿರುದ್ಧ ಆಕ್ರೋಶಗೊಂಡು ಸೇರಿದ್ದಾರೆ. ಆ ಆಕ್ರೋಶವನ್ನು ಹಂಗೆ ಹೊರ ಹಾಕಿದ್ದಾರೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು ಇಲ್ಲಿ. ಆ ಪಾರ್ಟಿ ಹೆಸರು, ಟ್ಯಾಗ್ ಲೈನ್, ಪೋಸ್ಟರ್ ಎಲ್ಲಾನು ತುಂಬ ವಿಚಿತ್ರವಾಗಿದೆ, ಕ್ಯಾಚಿ ಆಗಿದೆ. ಇದಕ್ಕೆ ವಾಯ್ಸ್ ಆಫ್ ದಿ ಲೇಜಿ ಆ್ಯಂಡ್ ಅನ್ಎಂಪ್ಲಾಯ್ಡ್ ಅಂತ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಅಂದರೆ ಸೋಂಬೇರಿ ಮತ್ತು ನಿರುದ್ಯೋಗಿಗಳ ಧ್ವನಿ ನಾವು ಅಂತ. ಈ ಮೂಲಕ ಹೌದ್ರಿ, ನಿರುದ್ಯೋಗಿಗಳು ಏನಿವಾಗ ಅನ್ನೋ ಥರ ಆಟಿಟ್ಯೂಡ್ ತೋರಿಸ್ತಿದ್ದಾರೆ. ಅದರ ಕೆಳಗಡೆ ರಾಜಕೀಯ ಪಕ್ಷಗಳು ನಿರ್ಲಕ್ಷಿಸಿರೋ ಜನರನ್ನ ನಾವು ಪ್ರತಿನಿಧಿಸ್ತೀವಿ ಅಂತ ಉಲ್ಲೇಖ ಮಾಡಲಾಗಿದೆ. ಇದರ ಪೋಸ್ಟರ್ ಕೂಡ ಫನ್ನಿ ಆಗಿದೆ. ಸೂಟು ಬೂಟು ಹಾಕಿ ಕೈ ಕಟ್ಟಿ ಒಳ್ಳೆ ನಾಯಕನ ಥರ ಪೋಸ್ ಕೊಟ್ಟಿರೋ ಜಿರಳೆ, ತಲೆಯಲ್ಲಿ ಜಿರಳೆದ ಮಂಡೆ, ಅದಕ್ಕೆ ಕೈ ಕಟ್ಟದಾಗ ಹಿಂಗಿದ್ರೆ ಕೈ ಕೂಡ ಜಿರಳೆ ಕೈ, ಅದರ ಮೇಲೆ ಜಿರಳೆ ಥರ ಹಿಂಗೆ ರೋಮ ಎಲ್ಲ ಬಂದಿದೆ ಕೈಯಿಂದ. ಇದರ ಬ್ಯಾಕ್ಗ್ರೌಂಡ್ನಲ್ಲೂ ಕೂಡ ರಾಶಿ ರಾಶಿ ಜಿರಳೆಗಳು ಧ್ವಜ ಹಿಡಿದು ದಂಡು ಕಟ್ಕೊಂಡು ಬರ್ತಿರೋ ಹಾಗೆ ಕ್ರಿಯೇಟ್ ಮಾಡಲಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಕೆಳಗಡೆ ಟುಗೆದರ್ ವಿ ಸರ್ವೈವ್, ಸ್ಟ್ರಾಂಗರ್ ಟುಗೆದರ್ ಅಂತ ಬೋಲ್ಡ್ ಲೆಟರ್ಸ್ನಲ್ಲಿ ಬರೆದಿದ್ದಾರೆ. ಈ ಟ್ರೆಂಡ್ ಎಷ್ಟು ಜೋರಾಗಿದೆ ಅಂದರೆ ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಜಿರಳೆ ಪಾರ್ಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಮಾಜಿ ಕ್ರಿಕೆಟಿಗ ಕೀರ್ತಿ ಆಜಾದ್ ಅವರು ನನಗೂ ಈ ಪಾರ್ಟಿ ಸೇರಬೇಕು, ಕ್ವಾಲಿಫಿಕೇಶನ್ ಏನು ಅಂತ ಕೇಳಿದ್ರು. ಅದಕ್ಕೆ ಕಾಕ್ರೋಚ್ ಪಾರ್ಟಿ ಅವ್ರು ಏನು ಹೇಳಿದಾರೆ ಗೊತ್ತಾ? 1983 ವರ್ಲ್ಡ್ ಕಪ್ ಗೆದ್ದಿದಿರಲ್ಲ, ಆ ಕ್ವಾಲಿಫಿಕೇಶನ್ ಸಾಕು ಬನ್ನಿ ಅಂತ ರಿಪ್ಲೈ ಕೊಟ್ರು. TMC ನಾಯಕಿ ಮಹುವಾ ಮೊಯಿತ್ರ ಕೂಡ ಪಾರ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ಇದು ತಮಾಷೆ ಅಲ್ಲ, ಜಿರಳೆಯ ಡೇಂಜರಸ್ ಪ್ರಣಾಳಿಕೆ. ಬರೀ ಕಾಮಿಡಿ ಅಂತ ಅನ್ಕೋಬೇಡಿ, ಈ ಪಾರ್ಟಿ ಪ್ರಣಾಳಿಕೆ ನೋಡಿ, ಇಲ್ಲಿ ಮ್ಯಾನಿಫೆಸ್ಟೋ ತಮಾಷೆ ಅಲ್ಲ ಅಂತ ಅರ್ಥ ಆಗುತ್ತೆ. ಇವರ ಡಿಮಾಂಡ್ಸ್ ಹೇಗಿದೆ ನೋಡಿ. ಪಾಯಿಂಟ್ ನಂಬರ್ 1, ಚೀಫ್ ಜಸ್ಟಿಸ್ಗಳಿಗೆ ರಿಟೈರ್ ಆದಮೇಲೆ ರಾಜ್ಯಸಭಾ ಸೀಟ್ ಕೊಡಬಾರ್ದು. ಪಾಯಿಂಟ್ ನಂಬರ್ 2, ವೋಟರ್ ಲಿಸ್ಟ್ನಲ್ಲಿ ಒರಿಜಿನಲ್ ವೋಟು ಡಿಲೀಟ್ ಏನಾದರೂ ಆದರೆ, ಅಂದರೆ ಜೆನ್ಯೂನ್ ವೋಟ್ ಒಂದು ಡಿಲೀಟ್ ಆದರೂ ಕೂಡ ಎಲೆಕ್ಷನ್ ಕಮಿಷನರ್ ಮೇಲೇನೆ UAPA ಕೇಸ್ ಹಾಕಿ, ಉಗ್ರ ನಿಗ್ರಹ ಕಾಯ್ದೆ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ. ಪಾಯಿಂಟ್ ನಂಬರ್ 3, ಸಂಸತ್ತು ಮತ್ತು ಕ್ಯಾಬಿನೆಟ್ನಲ್ಲೂ ಕೂಡ ಮಹಿಳೆಯರಿಗೆ 33% ಅಲ್ಲ 50% ಮೀಸಲಾತಿ ಈಗಿರೋ ಸ್ಟ್ರೆಂತಲ್ಲೇ ಕೊಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 4, ಅಂಬಾನಿ ಮತ್ತು ಅದಾನಿ ಅಂತ ಕಾರ್ಪೊರೇಟ್ ಕುಳಗಳ ಕೈಲಿರೋ ಮೀಡಿಯಾಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಹಾಗೂ ಗೋಧಿ ಮೀಡಿಯಾ ಆ್ಯಂಕರ್ಗಳ ಬ್ಯಾಂಕ್ ಅಕೌಂಟ್ ತನಿಖೆ ಆಗಬೇಕು ಅಂತ. ಪಾಯಿಂಟ್ 5, ಗೆದ್ದ ಮೇಲೆ ದುಡ್ಡಿಗೋಸ್ಕರ ಪಾರ್ಟಿ ಬಿಟ್ಟು ಹೋಗೋ MLAಗಳಿಗೆ MP ಗಳಿಗೆ 20 ವರ್ಷ ಎಲೆಕ್ಷನ್ ಬ್ಯಾನ್ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿದ್ದಾರೆ. ಕಣಕ್ಕಿಳಿಯುತ್ತಾ ಕಾಕ್ರೋಚ್ ಪಾರ್ಟಿ. ಎಸ್, ಗ್ರೌಂಡ್ಗಿಳಿದು ಬಿಟ್ಟಿದ್ದಾವೆ ಜಿರಳೆಗಳು. ಇತ್ತೀಚೆಗೆ ದಿಲ್ಲಿಯಲ್ಲಿ ಯುವಕರು ಸ್ವಯಂ ಸೇವಕರು ಅಕ್ಷರಶಃ ಜಿರಳೆಯ ಕಾಸ್ಟ್ಯೂಮ್ ಹಾಕೊಂಡು ಯಮುನಾ ನದಿಯ ದಡಕ್ಕೆ ಬಂದಿದ್ರು. ಅಲ್ಲಿ ಬಿದ್ದು ಕೊಳಿತಾ ಇದ್ದ ಕಸವನ್ನೆಲ್ಲ ಕ್ಲೀನ್ ಮಾಡಿದ್ರು. ಇದು ಅವರು CJIಗೆ ಕೊಟ್ಟ ಸಾಂಕೇತಿಕ ತಿರುಗೇಟಾಗಿತ್ತು. ನೋಡಿ, ಜಿರಳೆ ಅಂತ ಕರೆದ್ರಿ, ನೋಡಿ ನಾವು ನಿಮ್ಮ ಸಿಸ್ಟಮ್ ಮಾಡಿರೋ ಕೊಳೆಯನ್ನ ಕ್ಲೀನ್ ಮಾಡ್ತಿದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರು. ಇನ್ನೊಂದ್ ಕಡೆ ಬಿಹಾರದ ಉಪಚುನಾವಣೆಯಲ್ಲಿ ಈ ಪಾರ್ಟಿ ಕ್ಯಾಂಡಿಡೇಟ್ ಹಾಕ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. ಬಿಹಾರದ ಬಂಕಿಪುರ್ ವಿಧಾನಸಭಾ ಚುನಾವಣೆಯಲ್ಲಿ CJP ತನ್ನ ಮೊದಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಪ್ಲಾನ್ನಲ್ಲಿದೆ. ಬಂಕಿಪುರ್ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿದೆ. ಅವರ ಮುಂದೆ ಈ ನಿರುದ್ಯೋಗಿ ಜಿರಳೆಗಳ ಸೇನೆ ಕಣಕ್ಕಿಳಿಯುತ್ತಾ ಅನ್ನೋದು ಈಗಿರೋ ಕುತೂಹಲ. ಆದರೆ CJP ಕಡೆಯಿಂದ ಈ ಬಗ್ಗೆ ಇನ್ನೂ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ. ಇತಿಹಾಸದಲ್ಲಿ ವಿಚಿತ್ರ ಪಾರ್ಟಿಗಳ ದರ್ಬಾರ್. ನಿಮಗೊಂದು ಡೌಟ್ ಬರ್ಬೋದು, 20 ಲಕ್ಷ ಜನ ಫಾಲೋ ಮಾಡಿದ ತಕ್ಷಣ ಇದ್ದಾರೆ ನಿಜವಾಗ್ಲೂ ಕೂಡ ಎಲೆಕ್ಷನ್ ಗೆದ್ಬಿಡ್ತಾರ, ಸೀರಿಯಸ್ ಅಂತ? ಈ ಹಿಂದೆ ಈ ಥರದ ಮಿರಾಕಲ್ಸ್ ಆಗಿದ್ದಾವೆ. ಉದಾಹರಣೆಗೆ ಯುರೋಪ್ ಕಡೆಗೆ ಸ್ವಲ್ಪ ಕಣ್ಣಾಡಿಸಿ. ಜರ್ಮನಿ, ಆಸ್ಟ್ರಿಯಾ, ಪೋಲೆಂಡ್ ನಂಥ ರಾಷ್ಟ್ರಗಳಲ್ಲಿ ಬಿಯರ್ ಡ್ರಿಂಕಿಂಗ್ ಪಾರ್ಟಿ ಅಂತ ಪಕ್ಷಗಳಿವೆ. ಅಂದರೆ ಬಿಯರ್ ಹೊಡೆಯೋರ ಪಕ್ಷ, ಕುಡುಕರ ಪಕ್ಷ. ಪೋಲೆಂಡ್ ಕತೆ ಕೇಳಿದ್ರೆ ನಿಮಗೆ ತಲೆ ಬಿಸಿ ಆಗ್ಬೋದು. 1990ನಲ್ಲಿ ಅಲ್ಲಿ ಪೋಲಿಷ್ ಬೀರ್ ಲವರ್ಸ್ ಪಾರ್ಟಿ ಅನ್ನೊಂದು ಪಕ್ಷನೇ ಹುಟ್ಕೊಳ್ತು. ಬೀರು ಪ್ರಿಯರ ಪಕ್ಷ ಅಂತ, ಕುಡಿಯೋದ್ರದ್ದು. ಆರಂಭದಲ್ಲಿ ಎಲ್ಲರೂ ಕೂಡ ಕಾಮಿಡಿ ಅಂತ ಅಂದ್ಕೊಂಡಿದ್ರು. ಆದರೆ 1991 ಎಲೆಕ್ಷನ್ನಲ್ಲಿ ಪಾರ್ಟಿ ಬರೋಬ್ಬರಿ 3.27% ವೋಟ್ ಶೇರ್ ಪಡ್ಕೊಂಡು ಪಾರ್ಲಿಮೆಂಟಲ್ಲಿ 16 ಸೀಟ್ ಗೆದ್ದು ಬಿಡಬೇಕಾ? 16 ಸೀಟು ಪೋಲೆಂಡ್ನಲ್ಲಿ, ಮುಂದುವರೆದ ರಾಷ್ಟ್ರದಲ್ಲಿ. ಕಾರಣ ಏನು ಗೊತ್ತಾ? ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್. ಅಂದರೆ ನಮ್ಮ ದೇಶದಲ್ಲಿದ್ದ ಹಾಗೆ ಯಾರಿಗೆ ಹೆಚ್ಚು ಓಟು ಅವರೇ ವಿನ್ನರ್ ಅನ್ನೋ
ಸಿಸ್ಟಮ್ ಯುರೋಪ್ನಲ್ಲಿಲ್ಲ. ಫಸ್ಟ್ ಪಾಸ್ ದಿ ಪೋಸ್ಟ್ ಸಿಸ್ಟಮ್ ಯುರೋಪ್ನಲ್ಲಿಲ್ಲ. ಅಂದರೆ ನಮ್ಮ ದೇಶದಲ್ಲಿದ್ದ ಹಾಗೆ ಯಾರು ಹೆಚ್ಚು ಓಟ್ ತೊಗೊಂಡಿರ್ತಾರೋ ಯಾವ ಪಾರ್ಟಿಯ ಕ್ಯಾಂಡಿಡೇಟ್, ಟೋಟಲ್ ಕಂಟೆಸ್ಟೆಡ್ ಕ್ಯಾಂಡಿಡೇಟ್ಸಲ್ಲಿ ಅವರೇ ವಿನ್ನರ್ ಅಲ್ವಾ ಇಲ್ಲಿ. ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್. ಆದರೆ ಯುರೋಪ್ನಲ್ಲಿ ಕೆಲ ರಾಷ್ಟ್ರಗಳಲ್ಲಿ, ಈ ಉದಾಹರಣೆಗೆ ಜರ್ಮನಿಯಲ್ಲಿ, ಪೋಲೆಂಡ್ನಲ್ಲಿ, ಇಲ್ಲಿ ವೋಟ್ ಪರ್ಸೆಂಟೇಜ್ ಇದ್ರೂ ಕೂಡ ಸಾಕು, ಅಷ್ಟು ಪರ್ಸೆಂಟೇಜ್ನಷ್ಟು ಸೀಟ್ ಅವರಿಗೆ ಪಾರ್ಲಿಮೆಂಟಲ್ಲಿ ಸಿಗುತ್ತೆ. ಹೀಗಾಗಿ ಅಲ್ಲಿ ಇಂಥ ಸಣ್ಣ ಪುಟ್ಟ ವಿಚಿತ್ರ ಪಾರ್ಟಿಗಳು ಕೂಡ ಈಸಿಯಾಗಿ ಅಧಿಕಾರ ಹಿಡಿತವೆ. ಆಸ್ಟ್ರಿಯಾದಲ್ಲೂ ಕೂಡ 2015ರಲ್ಲಿ ಶುರುವಾದ ಬೀರ್ ಪಾರ್ಟಿ ನ್ಯಾಷನಲ್ ಲೆವೆಲ್ನಲ್ಲಿ ಎಲೆಕ್ಷನ್ ಮಾಡ್ತಾ ಇದೆ. ಆದರೆ ಭಾರತದಲ್ಲಿ ಆ ಸಿಸ್ಟಮ್ ಇಲ್ಲದೆ ಇರ್ಬೋದು. ಆದರೂ ಕೂಡ ಬರೀ 2-3 ದಿನಕ್ಕೆ 20 ಲಕ್ಷ ಜನರ ಮೊಮೆಂಟಮ್ ಸಣ್ಣ ವಿಚಾರ ಅಂತೂ, ನೆಗ್ಲೆಕ್ಟ್ ಮಾಡಿ ಸೈಡಿಗೆ ಬಿಸಾಕುವಂಥ ವಿಚಾರ ಅಂತೂ ಅಲ್ಲ. ಗಮನಿಸಬೇಕಾಗಿರೋ ವಿಚಾರ ಅಷ್ಟೇ ಸದ್ಯಕ್ಕಿದು. ಇರಲಿ, ಫೈನಲಿ ಸ್ನೇಹಿತರೆ, ಈ ಪಾರ್ಟಿ, ಮೀಮ್ಸ್ ಎಲ್ಲ ತಮಾಷೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ನಿರುದ್ಯೋಗ, ಪೇಪರ್ ಲೀಕ್, ಭ್ರಷ್ಟಾಚಾರದಿಂದ ಬೇಸತ್ತಿರೋ ಯುವಕರ ಸಿಟ್ಟು ತಮಾಷೆ ಅಂತೂ ಅಲ್ವೇ ಅಲ್ಲ. ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರೆ ಲಾಠಿ ಏಟ್ ತಿನ್ನಬೇಕು. ಅದಕ್ಕೆ ಯುವಕರು ಡಿಜಿಟಲ್ ಪ್ರೊಟೆಸ್ಟ್ ಮೂಲಕ ಹತಾಶೆ ಹೊರ ಹಾಕ್ತಿದ್ದಾರೆ. ಈ CJPಯ ಫೌಂಡರ್ ಅಭಿಜಿತ್ ದೀಪ್ಗೆ ಅವಾಗ ಹೇಳಿದ್ವಲ್ಲ, ಎಕ್ಸ್ ಆಮ್ ಆದ್ಮಿ ಪಾರ್ಟಿ ವಾಲಂಟಿಯರ್ ಅಂತ, ಇವರು ಹೇಳೋ ಮಾತು ನೋಡಿ ಏನಂತ ಹೇಳಿ, ವ್ಯವಸ್ಥೆ ಕೊಳತಾಗ ಮಾತ್ರ ಜಿರಳೆಗಳು ಹೊರ ಬರ್ತವೆ ಅಂಥೇಳಿ. ಜಿರಳೆ ಅಂತ ಪದ ಬಳಸಿದ್ರಲ್ಲ, ಇವ್ರು ಹೇಳಿದ್ದಾರೆ ಗಲೀಜು, ವ್ಯವಸ್ಥೆ ಕೊಳತು ಹೋದಾಗ ಅವಾಗ ಜಿರಳೆಗಳು ಜಾಸ್ತಿ ಆಗ್ತವೆ, ಜಿರಳೆಗಳು ಹೊರ ಬರ್ತವೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಸಿಸ್ಟಮ್ ಕೊಳತು ಹೋಗಿದೆ, ಸಿಸ್ಟಮ್ ಬಗ್ಗೆ ತುಂಬ ಆಕ್ರೋಶ ಇದೆ ಅನ್ನೋದೇ ಇಂಥ ಒಂದು ಪಾರ್ಟಿಗೂ 20 ಲಕ್ಷ ಜನ ಮೆಂಬರ್ಸ್ ಆಗಿದ್ದಾರೆ ಯುವಕರು ಅನ್ನೋದು ಇಲ್ಲಿ ಸಾಕ್ಷಿ ಅಂತ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ಪಾರ್ಟಿ ಎಲೆಕ್ಷನ್ನಿಗೆ ಬಂದರೆ ಜಿರಳೆಗೆ ಒತ್ತುತ್ತೀರಾ ನೀವು ಓಟು, ಅಥವಾ ಹಿಟ್ಟು ತಗೊಂಡು ಸ್ಪ್ರೇ ಮಾಡ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಿಸ್ ಇಲ್ಲದೆ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.